ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರೀತಿ ಕುಮಾರ್ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸಿದ್ದೆ. ಬಾಲಾಜಿನೂ ಎದ್ದಿದ್ದ. ಅವನಿಗೆ ಇವತ್ತು ಪಪ್ಪಾಯ ಕಟ್ ಮಾಡ್ಕೊಡೋಣ, ಹಣ್ಣಾಗಿದೆ, ಇನ್ನು ಹಾಗೆ ಇಟ್ಟರೆ ಕೊಳ್ತೋಗುತ್ತೆ ಅಂತ ಪಪ್ಪಾಯನ ಕಟ್ ಮಾಡ್ತಾ ಇದ್ದೀನಿ. ಪಪ್ಪಾಯ ಸೇವನೆ ಆರೋಗ್ಯಕ್ಕೆ ಉತ್ತಮ ಎನ್ನುವುದು ಹಲವರಿಗೆ ಗೊತ್ತು. ಆದರೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯವನ್ನು ತಿನ್ನೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಗೊತ್ತಾ? ಹೃದಯದ ಆರೋಗ್ಯ, ಚರ್ಮದ ಆರೋಗ್ಯ, ತೂಕ ಇಳಿಕೆಗೆ ಇದು ತುಂಬಾ ಸಹಕಾರಿಯಾಗಿದೆ. ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ತಿನ್ನೋದ್ರಿಂದ ಅಂತೂ ತುಂಬಾ ಬೆನಿಫಿಟ್ಸ್ ಇದೆ. ನಾನಂತೂ ನನ್ನ ಮಕ್ಕಳಿಗೆ ಆಗಾಗ, ಅಂದರೆ ಇದು ನಮ್ಮ ತೋಟದಲ್ಲೇ ಬೆಳೆದಿರೋಂಥ ಪಪ್ಪಾಯ, ಯಾವಾಗ ಹಣ್ಣಾಗುತ್ತೋ ಆಗೆಲ್ಲ ತಂದು ಇಟ್ಟಿರ್ತಾರೆ. ನಾನು ಮಕ್ಕಳಿಗಂತೂ ಕೊಡ್ತಾನೆ ಇರ್ತೀನಿ. ಮತ್ತು ಮನೇಲೂ ಅಷ್ಟೇ, ತಿಂಡಿ ಆದಮೇಲೆ ಅಥವಾ ಖಾಲಿ ಹೊಟ್ಟೆಯಲ್ಲಿ ಮೊದಲೇ ತಿಂತೀವಿ. ಒಂದು ಸಲ ತಿಂಡಿಗಿಂತ ಮುಂಚೆನೇ ತಿಂದಿರ್ತೀವಿ. ಹಣ್ಣು ಕಟ್ ಮಾಡಿದ ತಕ್ಷಣವೇ ಒಂದು ಸಲ ಕೆಲಸ ಎಲ್ಲ ಇರುತ್ತಲ್ಲ, ಅದರಿಂದ ನಾವು ತಿಂಡಿ ಎಲ್ಲ ಆದಮೇಲೆ ಹಣ್ಣನ್ನು ಕಟ್ ಮಾಡ್ಕೊಂಡು ತಿಂದಿರ್ತೀವಿ. ನಮ್ಮ ಮನೇಲಂತೂ ಈ ಹಣ್ಣನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆರೋಗ್ಯ ಪ್ರಯೋಜನದ ಆಧಾರದಲ್ಲಿ ಬಾಳೆಹಣ್ಣಿನ ನಂತರದ ಸ್ಥಾನ ಪಪ್ಪಾಯಕ್ಕಿದೆ. ಈ ಹಣ್ಣು ಉತ್ಕರ್ಷಣ ನಿರೋಧಕವಾಗಿದೆ. ಇದರಲ್ಲಿ ಕಿಣ್ವಗಳು, ವಿಟಮಿನ್ ಸಿ, ವಿಟಮಿನ್ ಇ ಮತ್ತು ವಿಟಮಿನ್ ಎ, ಆಹಾರದ ನಾರಿನಾಂಶ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಸೇರಿದಂತೆ ಖನಿಜಗಳಿಂದ ಸಮೃದ್ಧವಾಗಿದೆ. ಪಪ್ಪಾಯವನ್ನು ಊಟ ತಿಂಡಿಯ ನಂತರ ತಿನ್ನೋದಕ್ಕಿಂತ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದು ತುಂಬಾ ಉಪಯೋಗ. ಹಾಗಾದರೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ತಿನ್ನೋದ್ರಿಂದ ಏನು ಪ್ರಯೋಜನಗಳು ಅಂತ ಕೇಳಿದ್ರೆ, ಜೀರ್ಣಕ್ರಿಯೆಗೆ ಇದು ತುಂಬಾ ಸಹಕಾರಿಯಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತೆ. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತೆ. ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಚರ್ಮದ ಆರೋಗ್ಯ ಸುಧಾರಣೆ, ತೂಕ ಇಳಿಕೆಗೂ ಇದು ಒಂದು ಸಹಕಾರಿಯಾಗಿದೆ. ಹೃದಯ ಆರೋಗ್ಯವನ್ನು ಉತ್ತೇಜಿಸುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋವಂಥ ಹಣ್ಣನ್ನು ನಾವು ತಿನ್ನಬೇಕು. ಇದನ್ನು ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ, ಹಣ್ಣು ತರಕಾರಿಗಳಿಗಿಂತ ಹೆಚ್ಚಾಗಿ ಜಂಕ್ ಫುಡ್ಡನ್ನು ಸೇವಿಸ್ತೀವಿ. ಜಂಕ್ ಫುಡ್ಡಿಂದ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅದು ಎಷ್ಟು ದಿನ ಆಯಿಲಿಂದ ಬೇಯಿಸಿರ್ತಾರೋ. ತಿನ್ನಿ, ಅಪರೂಪಕ್ಕೆ ತಿಂದರೆ ಓಕೆ, ಯಾವಾಗಲೂ ಅದನ್ನೇ ತಿನ್ನೋದು ಒಳ್ಳೆಯದಲ್ಲ. ನಮ್ಮ ದೇಹ ಫ್ಯಾಟ್ ಆಗಿಬಿಟ್ರಂತೂ ತುಂಬಾ ಕಷ್ಟ ಆಗುತ್ತೆ. ಇತ್ತೀಚಿನವ್ರಿಗಂತೂ ತುಂಬಾ ಫ್ಯಾಟ್ ಇರುತ್ತೆ. ಸಣ್ಣ ಆಗಬೇಕು ಅಂತ ತುಂಬ ಎಫರ್ಟ್ ಆಗ್ತಿರ್ತಾರೆ ಮತ್ತು ಜಿಮ್ಗಳಿಗೆ ಹೋಗ್ತಿರ್ತಾರೆ. ಇದೆಲ್ಲ ನಮ್ಮ ಮನೇಲೆ, ಅಂದರೆ ನಮಗೆ ಹಣ್ಣುಗಳ ಮತ್ತು ಫ್ರೂಟ್ಸು, ವೆಜಿಟೇಬಲ್ಸ್ ಇಂಥದ್ದು ಫುಡ್ಗಳನ್ನ ನಾವು ದಿನನಿತ್ಯ ತಿನ್ನೋದ್ರಿಂದ ಅಂತೂ ನಾವು ಬಾಡಿನ ನಾವು ಒಂದು ಬ್ಯಾಲೆನ್ಸಾಗಿ ಇಟ್ಕೋಬೋದು. ಸೊ ಆದಷ್ಟು ಜಂಕ್ ಫುಡ್ಡನ್ನು ಕಡಿಮೆ ಮಾಡಿ. ನಾನಲ್ಲದೆ ನನ್ನ ಮಕ್ಕಳಿಗೂ ಸಹ ಇದನ್ನು ಕೊಡ್ತೀನಿ. ನಾವು ತಿನ್ನೋದ್ರಿಂದ ನಮಗೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಪೀರಿಯಡ್ಸ್ ಟೈಮಲ್ಲಂತೂ ತುಂಬಾ ಯೂಸ್ಫುಲ್ ಅಂತ ಹೇಳ್ಬಹುದು. ಪಪ್ಪಾಯವು ತೂಕ ಇಳಿಕೆಗೆ ಒಂದು ಸಹಕಾರಿ. ಪಪ್ಪಾಯವು ಕಡಿಮೆ ಕ್ಯಾಲರಿ ಹೊಂದಿರುವಂಥ ಆಹಾರವಾಗಿದೆ. ಇದು ಹೆಚ್ಚಿನ ನಾರಿನಾಂಶವನ್ನು ಹೊಂದಿದೆ. ಆ ಕಾರಣಕ್ಕೆ ತೂಕ ಇಳಿಕೆಗೆ ಇದರ ಸೇವನೆ ತುಂಬಾ ಉತ್ತಮ ಅಂತಲೇ ಹೇಳಬಹುದು. ಏನಪ್ಪ? ನಾನು ಸ್ಕೂಲ್ಗೆ ಹೋಗಿದ್ರಲ್ಲ, ಹೋಗಿದ್ದೆ, ಅಣ್ಣ ಬೈದ. ಯಾವ ಅಣ್ಣ ಬೈದ್ರು? ಈಶ್ವರ ಸ್ಕೂಲಿಂದ ಶಿಶ್ವರಕ್ಕೆ ಹೊರಟೋದ? ತಿನ್ಕೋ. ಏನದು? ಪಪ್ಪಾಯ. ನನಗಲ್ವಾ? ಮುದ್ದಕ್ಕಾಯಲ್ಲಿ ನೀ ಸ್ಕೂಲ್ಗೆ ಹೋಗ್ತೀಯಾ? ನೀನು ಸ್ಕೂಲ್ಗೆ ಹೋಗ್ತೀಯಾ? ಹಾಂ, ಹೋಗ್ತೀಯ ಹೋಗಲ್ವಾ? ಯಾವ ಸ್ಕೂಲ್ ನೀನು? ಜೋರಾಗಿ ಹೇಳು. ಓಕೆ, ಗುಡ್. ಡನ್. ನಾನಿವತ್ತು ಪಪಾಯ ಫೇಸ್ ಪ್ಯಾಕನ್ನು ಹಚ್ಚೋಣ ಅಂತೇಳಿ ಪಪಾಯನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಫೇಸನ್ನು ವಾಶ್ ಮಾಡ್ಕೋಬೇಕು. ನಾವು ಯಾವುದೇ ಫೇಸ್ ಪ್ಯಾಕ್ ಹಚ್ಚಬೇಕಾದ್ರೂ ಸರಿ, ನಾವು ಫಸ್ಟು ನಮ್ಮ ಮುಖವನ್ನು ನೀಟಾಗಿ ತೊಳ್ಕೊಳ್ಬೇಕು. ನಂತರ ನಾವು ಒಂದು ಶುದ್ಧವಾಗಿರೋಂಥ, ಅಂದರೆ ಶುಚಿಯಾಗಿರುವಂತಹ ಟವಲಿಂದ ನಮ್ಮ ಮುಖವನ್ನು ಒರೆಸ್ಕೊಳ್ಬೇಕು. ನಾನೀಗ ಕಂಪ್ಲೀಟಾಗಿ ಪಪಾಯನ ಸ್ಮ್ಯಾಶ್ ಮಾಡಿರಲಿಲ್ಲ, ಈಗ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಎಷ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಒಂದು ಪೇಸ್ಟ್ ಥರ ಅದು ರೆಡಿ ಆಗಬೇಕು. ಗ್ರೈಂಡಿಂಗ್ ಹಾಕ್ಬೋದಿತ್ತು, ನಾನು ಹಾಕಲಿಲ್ಲ. ಯಾಕಂದರೆ ಹಣ್ಣಾಗಿದೆಯಲ್ಲ, ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು ಮತ್ತು ಸ್ಪೂನ್ ಸಹಾಯದಿಂದನೂ ಸ್ಮ್ಯಾಶ್ ಮಾಡ್ಬೋದು ಅಂತ. ಸೊ ಇದು ಚೆನ್ನಾಗಿ ಸ್ಮ್ಯಾಶ್ ಆದಷ್ಟು ನಮಗೆ ಅಪ್ಲೈ ಮಾಡಬೇಕಾದ್ರೆ ಚೆನ್ನಾಗಿ ನುಣುಪಾಗಿರುತ್ತೆ.
ಪಪಾಯನ ಚರ್ಮದ ಆರೋಗ್ಯ ಸುಧಾರಣೆಗೆ ಬಳಸಬಹುದು. ಪಪಾಯಿಯಲ್ಲಿ ವಿಟಮಿನ್ ಎ ಸಮೃದ್ಧವಾಗಿರುತ್ತೆ. ಇದು ಆರೋಗ್ಯಕರ ಚರ್ಮಕ್ಕೆ ಅವಶ್ಯಕವಾಗಿದೆ. ಖಾಲಿ ಹೊಟ್ಟೆಯಲ್ಲಿ ಪಪಾಯನ ತಿನ್ನೋದ್ರ ಜೊತೆಗೆ ಚರ್ಮದ ಆರೋಗ್ಯವನ್ನು ಸುಧಾರಿಸಲು ಮತ್ತು ಮೊಡವೆಗಳನ್ನ ಕಡಿಮೆ ಮಾಡೋದಕ್ಕೆ ಮತ್ತು ಅಕಾಲಿಕ ವಯಸ್ಸನ್ನು ತಡೆಯಲು ಸಹಾಯ ಮಾಡುತ್ತೆ. ಈಗ ಪೇಸ್ಟ್ ರೆಡಿ ಇದೆ. ಇದನ್ನು ನಾವು ನೀಟಾಗಿ ನಮ್ಮ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋಣ. ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಬರಬೇಕು. ಈ ಪಪಾಯಿ ಫೇಸ್ ಸ್ಕ್ರಬ್ ಅಥವಾ ಫೇಸ್ ಪ್ಯಾಕ್ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ನಾನು ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ಸಹ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಾವು ಸ್ಕಿನ್ನ ಬ್ರೈಟ್ನೆಸ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಇದಕ್ಕೆ ಯಾವುದನ್ನು ಸಹ ಆ್ಯಡ್ ಮಾಡಿಲ್ಲ. ಕಂಪ್ಲೀಟಾಗಿ ನಾನು ಪಪಾಯ ಒಂದನ್ನು ಮಾತ್ರ ತೊಗೊಂಡಿದ್ದೀನಿ. ಇನ್ಯಾವುದನ್ನು ಸಹ ಇದರಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ತುಂಬ ಜನ ಹನಿ ಆಗಿರ್ಬೋದು, ಹಿಟ್ಟು ಅಂದರೆ ಅಕ್ಕಿ ಹಿಟ್ಟು ಆ ಥರ ಎಲ್ಲ ಹಾಕ್ತಾರೆ. ನಾನು ಬರೀ ಪಪಾಯ ಹಣ್ಣಾಗಿರೋಂಥ ಪಪಾಯನ ತೊಗೊಂಡು ನಾನಿಲ್ಲಿ ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ನಾವು ಕಣ್ಣು ಹತ್ತಿರ ಹಚ್ಚೋದ್ರಿಂದನೂ ಸಹ ಏನೂ ಪ್ರಾಬ್ಲಮ್ ಆಗೋಲ್ಲ. ಕುತ್ತಿಗೆ ಭಾಗ ನಾವು ಕಂಪ್ಲೀಟಾಗಿ ಬಾಡಿಗೆ ಅಪ್ಲೈ ಮಾಡ್ಬೋದು. 20 ಮಿನಿಟ್ಸ್ ಬಿಡಬೇಕು. ಕಂಪ್ಲೀಟಾಗಿ ಬಾಡಿನೂ ಸಹ ಫೇರ್ನೆಸ್ ಅಂದರೆ ತುಂಬಾ ಬೆಳ್ಳಗಾಗುತ್ತೆ. ತುಂಬ ಜನ ಏನು ಮಾಡ್ತೀವಿ, ಬೇಡದೇ ಇರೋ ಕ್ರೀಮ್ಸ್ಗಳನ್ನೆಲ್ಲ ಹಚ್ತೀವಿ. ಅದು ರಿಸಲ್ಟ್ ಬರೋವರೆಗೂ ವೆಯ್ಟೇ ಮಾಡಲ್ಲ. ಆಮೇಲೆ ಕ್ರೀಮ್ಗಳಿಗಿಂತ ನನ್ನ ಪ್ರಕಾರ ಮನೆಮದ್ದುಗಳಿಂದನೇ ಇವತ್ತು ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಆದರೆ ನಾವು ವೆಯ್ಟ್ ಮಾಡಲ್ಲ. ಏನು ಮಾಡ್ತೀವಿ, ಬೇಗ ಹೋಗ್ತೀವಿ, ಬೇಡದೇ ಇರೋಂಥ ಕ್ರೀಮ್ಗಳನ್ನ ತೊಗೊಳ್ತೀವಿ, ಅಪ್ಲೈ ಮಾಡ್ತೀವಿ. ಅದು ಸರಿ ಬಂದಿಲ್ಲ ಅಂದರೆ ಇನ್ನೊಂದು ಕ್ರೀಮ್ಗಳು ತೊಗೊಳ್ತೀವಿ. ಅಂದರೆ ನಮ್ಮ ಸ್ಕಿನ್ನನ್ನು ನಾವೇ ಹಾಳು ಮಾಡ್ಕೊಳ್ತೀವಿ. ವೆಯ್ಟ್ ಮಾಡಿ ಮನೇಲೇ ಇರುವಂಥ ಪದಾರ್ಥಗಳಾಗಿರ್ಬೋದು, ಈಗ ಟೊಮ್ಯಾಟೊ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಹೀಗೆ ಹಣ್ಣುಗಳು ಪಪಾಯ ಮತ್ತು ಕಿತ್ತಳೆ ಹಣ್ಣು ಪ್ರತಿಯೊಂದರಿಂದನೂ ನಮಗೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಂಥದ್ದು. ಮತ್ತು ಅದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಒಂದು 1/4 ಗಂಟೆ ಅಥವಾ 20 ನಿಮಿಷ ಚೆನ್ನಾಗಿ ಸ್ಕ್ರಬ್ ಎಲ್ಲ ಮಾಡಬೇಕು. ಲಿಪ್ಪಿಗೆ ನಾನು ಹಚ್ತಾ ಇದ್ದೀನಿ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಮತ್ತು ಇದರಿಂದ ತರಿ ಇಲ್ಲದೆ ಇರೋ ಕಾರಣ ನೀಟಾಗಿ ನಾವು ಕಣ್ಣಿಗೂ ಹಾಕ್ಬೋದು, ಲಿಪ್ಗೆ ಹಾಕ್ಬೋದು. ಯಾವುದೇ ಡ್ರೈ ಅನಿಸಲ್ಲ ಮತ್ತು ಸ್ಕಿನ್ನು ಗಟ್ಟಿ ಅನಿಸಲ್ಲ. ತುಂಬಾ ಫೇಸ್ ಗ್ಲೋ ಕೊಡುತ್ತೆ. ಈ ಹಣ್ಣಿನಿಂದ ನಾವು ಎಷ್ಟು ಉಪಯೋಗಗಳಿದೆ. ನಾವೇನು ಮಾಡ್ತೀವಿ, ಬೇಡದೇ ಇರೋಂಥ ಕ್ರೀಮ್ಸ್ನ ಹಚ್ಚಿ ನಾವು ನಮ್ಮ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಳೋದ್ರ ಬದಲು ನಾವು ಮನೆ ಮದ್ದಿಂದನೇ ನಮ್ಮ ತ್ವಚೆಯನ್ನು ನಾವು ನೀಟಾಗಿ ಇಟ್ಕೋಬೋದು ಮತ್ತು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಏನಿಲ್ಲ ಅಂದರೂ ಇದನ್ನು ವಾರದಲ್ಲಿ 4-5 ಸಲ ಹಚ್ಚಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಟೈಮ್ ಇರಲ್ಲ ಅನ್ನೋರು 2-3 ಬಾರಿ ಹಚ್ಚಿ. ನಿಮ್ಗೆ ಯಾವ ಟೈಮ್ ಫ್ರೀ ಇರುತ್ತೆ ಆ ಟೈಮಲ್ಲೇ. ಮತ್ತು ಇದು ಟ್ಯಾನ್ ರಿಮೂವ್ ಮಾಡೋದಕ್ಕಂತೂ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಈ ಹಣ್ಣಿಂದ ಟ್ಯಾನ್ ರಿಮೂವ್ ಕಡಿಮೆ ಆಗುತ್ತೆ ಮತ್ತು ಫೇರ್ನೆಸ್ನ ಯಾವ ಥರ ಇಂಪ್ರೂವ್ಮೆಂಟ್ ಮಾಡುತ್ತೆ ಅಂದರೆ, ಎಷ್ಟು ಕಪ್ಪಗಿರೋರು ಸಹ ಬೆಳ್ಳಗಾಗ್ತಾರೆ. ಅಂದರೆ ವೆಯ್ಟ್ ಮಾಡಬೇಕು. ನಾವು ವೆಯ್ಟ್ ಮಾಡಿದಷ್ಟು ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾವು ಊಟದ ಜೊತೆಗೂ ತೊಗೊಳ್ತೀವಿ. ಅಂದರೆ ನಾವು ಊಟಕ್ಕಿಂತ ಮುಂಚೆ ನಾನು ಹೇಳಿದಾಗೆ ಖಾಲಿ ಹೊಟ್ಟೆಲಿ ತೊಗೋಬೋದು ಮತ್ತು ಊಟದ ನಂತರ ಅಥವಾ ತಿಂಡಿ ನಂತರ ನಾವು ತೊಗೊಳ್ತೀವಿ ಹಣ್ಣನ್ನು. ಈಗ ನಾನು ಫೇಸಿಗೆ ಅಪ್ಲೈ ಮಾಡೋದ್ರಿಂದನೂ ಸಹ ನಮ್ಮ ಸ್ಕಿನ್ನು ಗ್ಲೋನ ಪಡ್ಕೊಳ್ಳುತ್ತೆ. ಜೊತೆಗೆ ನಾನೀಗ ಕಣ್ಣಿಗೆ ಹಚ್ತಾ ಇದ್ದೀನಿ ನೋಡಿ. ಯಾವುದೇ ಥರ ಉರಿ ಏನೂ ಇರಲಿಲ್ಲ ನನಗೆ. ತುಂಬ ಜನ ಕಣ್ಣಿಗೆ ಹಚ್ಬಾರ್ದಾ ಅಂತ ಕೇಳ್ತಾರೆ. ನನ್ನ ಪ್ರಕಾರ ನಾನು ಹಚ್ಚಿದೆ. ಇದು ಸಾಫ್ಟ್ ಇರುತ್ತಲ್ವ ಹಣ್ಣು, ಯಾವುದೇ ತರಿ ಅಂಶ ಏನೂ ಇಲ್ಲದೆ ಇರೋ ಕಾರಣ ಅಪ್ಲೈ ಮಾಡ್ಬೋದು. ಮತ್ತು ನಾನು ತುಂಬ ದಿನಗಳಿಂದ ನಾನು ಫೇಸ್ ಪ್ಯಾಕನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದೊಂದೇ ಅಲ್ಲದೆ ಸುಮಾರು ಮನೆಮದ್ದುಗಳನ್ನೇ ಯೂಸ್ ಮಾಡೋದು. ನಾನು ತುಂಬ ಅರ್ಜೆಂಟ್ ಇತ್ತು, ಎಲ್ಲಾದರೂ ತುಂಬ ಬ್ರೈಡಲ್ ಇದೆ ಅನ್ನೋ ಟೈಮಲ್ಲಿ ಮಾತ್ರ ನಾನು ಪಾರ್ಲರ್ಗೆ ಹೋಗೋದು. ಮಾಮೂಲಿ ಐಬ್ರೋಸ್ನೆಲ್ಲ ಮಾಡಿಸ್ತೀನಿ. ಅಷ್ಟು ಬಿಟ್ಟರೆ ನಾನು ಇನ್ನು ಯಾವಾಗ್ಲೂ ಫೇಸ್ ವಾಶ್ ಆಗಿರ್ಬೋದು ಅದೆಲ್ಲ ಸ್ವಲ್ಪ ಕಡಿಮೆನೇ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಫೇಸ್ ಪ್ಯಾಕು ಮತ್ತು ಸ್ಕ್ರಬ್ಬು ಪ್ರತಿಯೊಂದು ನಾನು ಮನೆಯಲ್ಲೇ ನಾನು ಈ ಥರ ಮನೆಮದ್ದುಗಳನ್ನ ಉಪಯೋಗಿಸಿನೇ ಮಾಡ್ಕೊಳ್ಳೋದು. ಸ್ಕಿನ್ನು ಬ್ರೈಟ್ನೆಸ್ಗೆ ನಮ್ಮ ಮನೆಮದ್ದುಗಳೇ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನೇನು ನಮ್ಮ ಅಣ್ಣನ ಮದುವೆ ಹತ್ತಿರ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಅಂತ ಹೋದೆ. ಈಗ ಹೊರಗಡೆ ತುಂಬ ಬಿಸಿಲಿರೋದ್ರಂತೂ ನಮ್ಮ ಕೈಗಳಾಗಿರ್ಬೋದು, ಸ್ಕಿನ್ ಬೇಗ ಸನ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ತುಂಬಾ ಟ್ಯಾನ್ ಆಗಿದೆ ಅನ್ನೋ ಫೀಲ್ ಆಗ್ತಿತ್ತು ನನಗಂತೂ. ನಾವು ಎಷ್ಟೇ ಸನ್ಸ್ಕ್ರೀನ್ ಹಚ್ಚಿದ್ರೂ ಅಂದರೆ ಇಷ್ಟು ಅವರ್ಸ್ ಅಂತ ಅಷ್ಟೇ, ಆಮೇಲೆ ಮತ್ತೆ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಆದರೆ ಹೊರಗಡೆ ಹೋದಾಗ ನಾವು ಅಪ್ಲೈ ಮಾಡೋದಕ್ಕೆ ತೊಗೊಂಡು ಹೋಗಿರಲ್ಲ. ಎಷ್ಟೋ ಜನ ಮೇಂಟೈನ್ ಮಾಡ್ತೀರ. ನಾನು ಸ್ವಲ್ಪ ಹೊತ್ತು ಅಲ್ವಾ ಅಂದ್ಬಿಟ್ಟು ಹೋಗಿದ್ದು. 1 ಡೇ ಕಂಪ್ಲೀಟಾಗಿ ಕಾರ್ಡ್ಗಳನ್ನ ಕೊಡೋದೇ ಆಗೋಯ್ತು. ನನಗೆ ಅನಿಸ್ತಿತ್ತು ನನಗೆ ಸ್ಕಿನ್ನೆಲ್ಲ ಟ್ಯಾನ್ ಆಗಿದೆ ಒಂದಿನಕ್ಕೆ ಅಂತ. ನನ್ನದು ತುಂಬ ಸೆನ್ಸಿಟಿವ್ ಸ್ಕಿನ್ನು.
ಅದರಿಂದ ನನಗೇನಾಗುತ್ತೆ ಅಂದರೆ ಬಿಸಿಲಿಗೆ ತುಂಬ ಅಂದರೆ ತುಂಬ ಎಕ್ಸ್ಪೋಸ್ ಆಗಿಬಿಡ್ತು ಅಂದರು ಸ್ಕಿನ್ನು ಟ್ಯಾನ್ ಅನ್ನೋ ಫೀಲ್ ಆಗಿಬಿಡುತ್ತೆ. ಸೊ ಈಗ ನಾನು ಕಂಪ್ಲೀಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡಾಯಿತು. ಈಗ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಇದನ್ನು 15 to 20 ಮಿನಿಟ್ಸ್ ಮಸಾಜ್ ಮಾಡಬೇಕು ಚೆನ್ನಾಗಿ, ಆಗ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಈಗ ನಾನು ಕೈ ಮತ್ತು ನನ್ನ ಫೇಸ್ ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ವಾಶ್ ಮಾಡ್ಕೊಳ್ಳೋಣ. ಫೇಸ್ನ ನಾನೀಗ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಯಾವುದೇ ಅಂಟಿನಂಶ ಏನೂ ಇರಲ್ಲ ಮತ್ತು ಸ್ಕಿನ್ನು ಇರಿಟೇಟ್ ಆಗೋ ಥರ ಏನೋ ಅನಿಸೋದಿಲ್ಲ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ. ಈ ಫ್ರೂಟ್ಸಿಂದ ಎಷ್ಟೊಂದು ವೇಸ್ಟ್ ಮಾಡೋದಕ್ಕಿಂತ ನಾವು ಈ ಥರ ಅಪ್ಲೈ ಮಾಡ್ಕೊಳ್ಬೋದು. ಮತ್ತು ನಮ್ಮ ಟ್ಯಾನ್ ರಿಮೂವ್ ಆಗಿರ್ಬೋದು, ಸ್ಕಿನ್ ವೈಟನಿಂಗ್ಗೆ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಸ್ಕಿನ್ ಅಲರ್ಜಿ ಕೂಡ ಆಗೋದಿಲ್ಲ. ನನಗಂತೂ ತುಂಬಾ ಇಷ್ಟ ಆಗಿದೆ. ನಿಮಗೆ ಒಂದು ಸಲ ಮನೇಲಿ ಟ್ರೈ ಮಾಡಿ. ಫಸ್ಟು ನಿಮಗೇನಾದರೂ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಒಂದು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳಿ ಕೈಗೆ. ಆಮೇಲೆ ನೀವು ಅಪ್ಲೈ ಮಾಡಿ. ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಇರಿಟೇಷನ್ ಏನೂ ಆಗಿಲ್ಲ. ನೋಡಿ ಈಗ ಕಂಪ್ಲೀಟಾಗಿ ನಾನು ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡೆ. ಈಗ ಒಂದು ಒಳ್ಳೆ ಬಟ್ಟೆ ತೊಗೊಂಡು ನಾನೀಗ ಫೇಸನ್ನು ಒರೆಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಗ್ಲೋ ಅಂತ ಅನಿಸ್ತಿದೆ. ಇದು ಒಂದೇ ಟೈಮಲ್ಲ, ನೀವು ಕಂಟಿನ್ಯೂಸ್ ಆಗಿ ಹಾಕಬೇಕು, ಒಂದೇ ಸಲಗೆ ರಿಸಲ್ಟ್ ಬರುತ್ತೆ ಅಂತಲ್ಲ. ನನಗೆ ಇನ್ಸ್ಟಂಟ್ ಗ್ಲೋ ಅಂತ ಅನಿಸ್ತಿದೆ. ನನ್ನ ಸ್ಕಿನ್ನು ಬೇಗನೆ ಎಫೆಕ್ಟಿವ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನನಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ನನ್ನ ಕೈಗಳು ಅಷ್ಟೇ, ನಮ್ಮ ಸ್ಕಿನ್ನು ಫೇಸಿಗೂ ಮತ್ತು ನಮ್ಮ ಹ್ಯಾಂಡು ಅಂದರೆ ನಮ್ಮ ಬಾಡಿ ಕಲರು ಒಂದೇ ಕಲರ್ ಇದ್ದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ನೀವು ಸಹ ಇದನ್ನೆಲ್ಲ ಮನೆಯಲ್ಲಿ ಟ್ರೈ ಮಾಡಿ. ನನಗಂತೂ ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ಆದಷ್ಟು ಮನೆಯಲ್ಲಿರುವಂತಹ ಪದಾರ್ಥಗಳಿಂದನೇ ನನ್ನ ಹೆಲ್ದಿ ಟಿಪ್ಸ್ ಆಗಿರ್ಬೋದು ಮತ್ತು ನನ್ನ ಸ್ಕಿನ್ ಬ್ರೈಟ್ನೆಸ್ಗೆ ಯೂಸ್ ಮಾಡ್ಕೊಳ್ಳೋದು. ನಾನು ಜಾಸ್ತಿ ಕೆಮಿಕಲ್ಸ್ ಇರುವಂತಹ ಕ್ರೀಮ್ಗಳನ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ. ನೋಡಿ ನೀವೇ ನೋಡ್ತಾ ಇದ್ದೀರಾ ರಿಸಲ್ಟ್ ಹೇಗಿದೆ ಅಂತ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್.